ಇದ್ದೀರಾ? ಒಳ್ಳೆ ಹೆಂಡತಿ ಸಲುವಾಗಿ 10,000 ವರ್ಷ ತಪಶ್ಚರ್ಯ ಮಾಡಿದವರು 10,000 ವರ್ಷ ತಪಶ್ಚರ್ಯ ಮಾಡಿದ್ದಾರೆ. 10,000 ವರ್ಷ ಬದುಕೋದೇ ಇಲ್ಲ ಯಾರು, ಆ ಮಾತು ಬೇರೆ. ಆದರೆ 10,000 ವರ್ಷ ಬೇಡ. ಯುವಕರು, ಇನ್ನೂ ಮದುವೆಯಾಗದೇ ಇದ್ದವರು ಕೆಲವು ವಿಶೇಷ ಪಾರಾಯಣಗಳನ್ನು, ಜಪಗಳನ್ನು, ಪ್ರದಕ್ಷಿಣೆ ನಮಸ್ಕಾರಗಳನ್ನಾದರೂ ಹಾಕಿ ದೇವರಿಗೆ, ಗುರುಗಳಿಗೆ ಬೇಡಿಕೊಂಡ್ರೆ ಸಾಕು. 10,000 ವರ್ಷ ತಪಶ್ಚರ್ಯ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಆದರೂ ಪುಣ್ಯವನ್ನು ಮಾಡಿ ಒಳ್ಳೆಯ ವಿವಾಹದ ಸಂದರ್ಭ, ಎಲ್ಲಿಯೋ ಹಾದಿಯಲ್ಲಿ ಹೋಗ್ತಾ ಇರುವಾಗ ಯಾರನ್ನೋ ನೋಡದೆ, ಎಲ್ಲಿಯೋ ಕಾಲೇಜ್ ಒಳಗೆ ನೋಡದೆ, ಉದ್ಯೋಗದೊಳಗೆ ಜೊತೆಗೆ ಉದ್ಯೋಗ ಮಾಡುವವರು, ಕಾಲೇಜ್ ಒಳಗೆ ಜೊತೆಗೆ ಓದುವವರು, ಅವರನ್ನು ಪ್ರೀತಿ ಮಾಡದೆ ಮದುವೆ ಅದು ಇದಲ್ಲ. ಯಾವ ತರಹದ ಸಂಬಂಧದಿಂದ ಜೀವನದಲ್ಲಿ ಸುಖವಾಗಿರುವುದಕ್ಕೆ ಸಾಧ್ಯ ಇದೆ ಅಂತ ಗುರುಗಳಿಗೆ, ದೇವರಿಗೆ ಗೊತ್ತು. ಅವರು ಅನುಗ್ರಹವನ್ನು ಮಾಡಿ ಎಂತಹ ಸಂಬಂಧವನ್ನು ಹೆಣೀತಾರೆ, ಅದು ಶಾಶ್ವತ, ಅದು ಸ್ಥಿರ, ಅದು ಮಂಗಲ.